ಗಣೇಶ್ ಅವ್ರದ್ದು ಸುಮಾರು ಲವ್ ಸ್ಟೋರಿಗಳು ನೋಡಿದ್ದೀನಿ ಮತ್ತು ಬೇರೆ ನಾಯಕರದುಗಳೆಲ್ಲ ನೋಡಿದ್ದೀನಿ. ಕೆಲವು ಲವ್ ಸ್ಟೋರಿಗಳಲ್ಲಿ ನಿರ್ದೇಶಕರು ಡಿಫ್ರೆಂಟಾಗಿ ಮಾಡಿದ್ದಾರೆ. ಬಟ್ ಇದು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಮತ್ತು ಲವ್ ಸ್ಟೋರಿ ಇದೆ. ಒಂದು ಹೆಣ್ಣು ಗಂಡು ಇಬ್ಬರು ಲವ್ ಮಾಡಿ ಅವ್ರಿಗೆ ಮದುವೆ ಎಲ್ಲ ಆಗೋದ್ಮೇಲೂ ಅವ್ರಿಗೇನಾದ್ರು ಒಂದು ಪ್ರಾಬ್ಲಮ್ ಆಗಿ ಹೆಚ್ಚು ಕಮ್ಮಿ ಆದಾಗ ಫ್ಯಾಮಿಲಿ ಮೇಲೆ ಏನು ಡಿಪೆಂಡ್ ಆಗುತ್ತೆ. ಆ ಫ್ಯಾಮಿಲಿ ಮೇಲೆ ತಿರ್ಗಿ ಅವರಿಬ್ಬರನ್ನ ಒಂದು ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಮತ್ತು ಇದರಲ್ಲಿ ಒಂದು ಮೆಡಿಕಲ್ದು ಒಂದು ಜನರಿಗೆ ಗೊತ್ತಾಗಲಿ ಅನ್ನೋದು ಒಂದು ತೋರಿಸಿದೆ. ಅವ್ರಿಗೆ ಟೆಸ್ಟಿಂಗ್ ಮಾಡೋದು ಅದು ಮಾಡೋದು ಅವ್ರಿಗೆ ಬ್ರೈನ್ ಹೇಗಾಗಿರುತ್ತೆ ಅಂತ ಸುಮಾರು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲ ಜಾಸ್ತಿ ಗೊತ್ತಿರೋಲ್ಲ. ಇದು ಜನ ಬಂದು ನೋಡ್ರೆ ಈಗಿನ ಟ್ರೆಂಡಲ್ಲಿ ಲವ್ ಮಾಡೋರಿಗೆ ಅವ್ರಿಗೆಲ್ಲ ಸ್ವಲ್ಪ ನೋಡ್ರೆ ಸ್ವಲ್ಪ ಅವ್ರಿಗೆ ಒಂದು ಏನೋ ಒಂದು ಈ ಕಥೆಯಲ್ಲಿ ಟ್ವಿಸ್ಟ್ ಇದೆ ಮತ್ತು ಅದನ್ನು ನೋಡಿದವರು ನಾವು ಮುಂದೆ ಈ ರೀತಿ ಏನಾದ್ರು ಆಗಬೇಕು ಆದಾಗ ಅದಕ್ಕೇನು ಮಾಡ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನನಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಲವರ್ಸ್ಗಳಿಗೆ ಪ್ರೀತಿಗೆ ಸಾವಿಲ್ಲ ಅಂತ ತೋರಿಸೋದನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗೋಲ್ಡನ್ ಗಣೇಶ್ ಅವರ ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ಹೀರೋಯಿನ್ ಪಾತ್ರ ಮತ್ತು ಸೈಡ್ ಪಾತ್ರ ಪ್ರತಿಯೊಬ್ಬರ ಪಾತ್ರನೂ ಸಮತೋಲನವಾಗಿ ಕೊಟ್ಟಿದ್ದಾರೆ. ನಿರ್ದೇಶಕರೇ ಮತ್ತು ನಿರ್ಮಾಪಕರಿಗೆ ಎಲ್ಲ ಒಳ್ಳೆಯದಾಗಲಿ ಮತ್ತು ಈ ಟೀಮ್ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ಥರ ಲವ್ ಸ್ಟೋರಿ ನೋಡಿ ತುಂಬ ದಿವಸ ಆಗಿತ್ತು. ಈಗ ಬಂದಿರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಒಂದೇ ಒಂದು ಆಡಿಯನ್ಸಲ್ಲಿ ಏನು ಹೇಳ್ಕೊಳ್ಳೋದು ಎಲ್ಲರಿಗೂ ಹೇಳೋದಂದರೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ತುಂಬ ಬಂಡವಾಳ ಹಾಕಿ ಒಳ್ಳೆ ಕನಸುಗಳನ್ನೆಲ್ಲ ಕಟ್ಕೊಂಡು ನೂರಾರು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಿಮ್ಮಂಥವ್ರು ಪ್ರೇಕ್ಷಕರು ಬಂದರೆ ನಮ್ಮ ಚಿತ್ರರಂಗನೂ ಉಳಿಯುತ್ತೆ, ಚಿತ್ರತಂಡನೂ ಉಳಿಯುತ್ತೆ ಮತ್ತು ಕೆಲವರು ಕನಸುಗಳು ಕಾಣಿಸಿರ್ತಾರೆ. ಆ ಕನಸು ನನಸಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.